ನಾವು GPO ಅಂದರೆ ಬೆಂಗಳೂರಿನ ಪ್ರತಿಷ್ಠಿತ ಪ್ರೆಸ್ ಕ್ಲಬ್ ಹಿಂಭಾಗ ಇರ್ತಕ್ಕಂಥ GPO ಮೇನ್ ಪೋಸ್ಟ್ ಆಫೀಸ್ ಏನು ಬೆಂಗಳೂರಿಗಿದೆ. ಸೊ ಆ ಒಂದು ಪೋಸ್ಟ್ ಆಫೀಸ್ನ ಅಂಗಳದಲ್ಲಿ ನಮ್ಮ ಗೌರವಾಧ್ಯಕ್ಷರು ಗಣಸಿ ಸದಾನಂದ ಸ್ವಾಮಿ ಅಣ್ಣನವರ ನೇತೃತ್ವದಲ್ಲಿ ಮತ್ತು ನಮ್ಮೆಲ್ಲ ಚಾಲಕರ ಒಂದು ಸಮ್ಮುಖದಲ್ಲಿ ಇವತ್ತು ಪತ್ರ ಅಭಿಯಾನ ಅಂತೇಳಿ ಮಾಡ್ತಾಯಿದ್ದೀವಿ. ಅಂದರೆ ಮೋದಿಗೊಂದು ಪತ್ರ ಅಂತೇಳಿ. ಇದರ ಉದ್ದೇಶ ಒಂದೇ, ರಾಜ್ಯ ಸರ್ಕಾರದ ವೈಫಲ್ಯ ಏನು ಕಳೆದ 2023ರಲ್ಲಿ ಸೆಪ್ಟೆಂಬರ್ 11ರ ಹೋರಾಟದ ದಿನ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರುವ ಹಾಗೆ ಸಾರಿಗೆ ಸಚಿವರು ಮತ್ತು ಅಧಿಕಾರಿಗಳು ಬಂದು ಬೈಕ್ ಟ್ಯಾಕ್ಸಿಗೆ ಯಾವುದೇ ರೀತಿಯಾದಂಥ ಅನುಮತಿ ನೀಡೋದಿಲ್ಲ ಅಂತೇಳಿ ತಿಳಿಸಿದರು. ಅದಾದ ಮೇಲೆ ಏನು ಕಾನೂನಿನ ಹೋರಾಟಗಳನ್ನು ಮಾಡ್ತೀವಿ ಅಂತೇಳಿ ಹೊರಟಿದ್ರು. ಇವತ್ತು ಕಾನೂನಿನ ಹೋರಾಟದ ಮುಖಾಂತರ ಚಾಲಕರ ವರ್ಗಕ್ಕೆ ಅನ್ಯಾಯ ಆಗುವಂತಹ ಕೆಲಸ ಆಗಿರೋದ್ರಿಂದ ರಾಜ್ಯ ಸರ್ಕಾರದ ಸಂಪೂರ್ಣ ವೈಫಲ್ಯತೆ ಇದರಲ್ಲಿರೋದ್ರಿಂದ ನಾವು ಕೇಂದ್ರ ಸರ್ಕಾರ ಈ ಕೂಡಲೇ ಇದಕ್ಕೆ ಮಧ್ಯಪ್ರವೇಶಿಸಿ ಚಾಲಕರ ವರ್ಗವನ್ನು ಉಳಿಸುವಂಥ ಕೆಲಸನ ಮಾಡಬೇಕು ಅಂತೇಳಿ ಈ ಒಂದು ಅಭಿಯಾನನ ಶುರು ಮಾಡಿದ್ವಿ. ಇವತ್ತಿನ ಅಭಿಯಾನ ಶುರು ಅಷ್ಟೇ, ಇದು ಅಂತ್ಯ ಯಾವಾಗ ಬೇಕಾದರೂ ಆಗ್ಬೋದು. ಆ ಅಂತ್ಯ ಚಾಲಕರ ಒಳಿತಿಗಾಗಿ, ಚಾಲಕರ ಉಳಿವಿಗಾಗಿ ಮಾತ್ರ ಇರ್ತದೆ. ಯಾಕೆಂತಂದರೆ ಇವತ್ತು ಪ್ರತಿನಿತ್ಯ ಚಾಲಕರುಗಳು ಪ್ರತಿನಿತ್ಯ ಸಾಯ್ತಾ ಇದ್ದಾರೆ. ಒಂದಲ್ಲ ಒಂದು ರೀತಿ ಕಡೆ ಸಾಲದ ಬಾಧೆಯಿಂದ ಅಥವಾ ಗಾಡಿ EMIಗಳನ್ನ ಕಟ್ತಲೇ ಅಥವಾ ಮನೆಗಳಲ್ಲಿ ಮಕ್ಕಳುಗಳಿಗೆ ಓದಿಸೋವಂಥ ವಿಚಾರದಲ್ಲಾಗಿರಲಿ ಅಥವಾ ಮನೆಗಳಲ್ಲಿರ್ತಕ್ಕಂಥ ಹಿರಿಯರಿಗೆ ಮೆಡಿಸಿನ್ ಕೊಡಿಸೋವಂಥ ವಿಚಾರದಲ್ಲಾಗಿರಲಿ ಎಲ್ಲ ರೀತಿಯೂ ಕೂಡ ಚಾಲಕ ನೊಂದು ಬೆಂದು ಬಸವಳಿದು ಬಿದ್ದಿದ್ದಾನೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಈ ಒಂದು ಸರ್ಕಾರಕ್ಕೆ, ರಾಜ್ಯ ಸರ್ಕಾರದ ವಿರುದ್ಧವಾಗಿ ಮತ್ತು ಕೇಂದ್ರ ಸರ್ಕಾರದ ಒಂದು ಅಧೀನಕ್ಕೆ ಬಂದು ಈ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಇವತ್ತು ಚಾಲಕರ ವರ್ಗನ ಉಳಿಸ್ಬೇಕು ಅಂತೇಳಿ ಮೋದಿಗೊಂದು ಪತ್ರ ಅಂತೇಳಿ ಸುಮಾರು ಇವತ್ತು ನಮ್ಮ ಬೆಂಗಳೂರಿನ ಪದಾಧಿಕಾರಿಗಳು ಮತ್ತು ಸದಸ್ಯರು ಸೇರಿ ಇವತ್ತೊಂದು ಉದ್ಘಾಟನೆಯನ್ನು ಮಾಡಿದ್ದೀವಿ. ಅಭಿಯಾನದ ಮುಖಾಂತರ ಪತ್ರ ಚಳುವಳಿ ಅನ್ನೋ ಒಂದು ಅಭಿಯಾನದ ಮುಖಾಂತರ ಇವತ್ತು ಶುರು ಮಾಡಿದ್ದೀವಿ. ಇದು ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕು ಮತ್ತು ಪ್ರತಿಯೊಂದು ಕ್ಷೇತ್ರ ಮತ್ತು ವಾರ್ಡ್ಗಳಲ್ಲೂ ಕೂಡ ನಿರಂತರವಾಗಿ ಈ ಚಳುವಳಿ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ಈ ಬೈಕ್ ಟ್ಯಾಕ್ಸಿನ ರಾಜ್ಯದಲ್ಲಿ ಇರಲಿಕ್ಕೆ ಎಂಥ ಕಷ್ಟಕಾಲ ಆದ್ರೂ ಕೂಡ ಬಿಡೋ ಮಾತೇ ಇಲ್ಲ. ಇದರಿಂದ ಇವತ್ತು ಅಭಿಯಾನನ ಇಟ್ಕೊಂಡಿದ್ದೀವಿ ಚಾಲಕರೆಲ್ಲ ಸೇರಿಕೊಂಡು. ಯಾಕಂದರೆ ಬೈಕ್ ಟ್ಯಾಕ್ಸಿ, ಅನಧಿಕೃತ ಬೈಕ್ ಟ್ಯಾಕ್ಸಿ ವತಿಯಿಂದ ಏನೋ ನಮ್ಮ ರಾಜ್ಯದ ಇಷ್ಟು ಜನ ಚಾಲಕರು ಕೂಡ ಕಷ್ಟ ಬೀಳ್ತಾ ಇದ್ದಾರೆ. ಇದಕ್ಕೆ ಎಲ್ಲೋ ಒಂದು ಕಡೆ ನ್ಯಾಯಾಲಯದ ಕಡೆಯಿಂದ ಇರ್ಬೋದು ಅಥವಾ ಸಾರಿಗೆ ಅಧಿಕಾರಿಗಳ ಕಡೆಯಿಂದ ಇರ್ಬೋದು, ಎಲ್ಲೂ ಕೂಡ ನ್ಯಾಯ ದೊರಕುತ್ತಿಲ್ದಿರೋ ಅಂಥ ಒಂದು ಪರಿಸ್ಥಿತಿಗೆ ನಾವೆಲ್ಲ ರಾಜ್ಯದ ಚಾಲಕರು ಕೂಡ ಹೋಗಿದ್ದೀವಿ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತ ಇದ್ದೀವಿ ಅಂದರೆ, ಇವತ್ತಿಂದ ಹೋರಾಟಗಳು ಶುರುವಾಗ್ತದೆ. ಪ್ರತಿಯೊಬ್ಬ ಸಂಘಟನೆಯವರು ಕೂಡ ತನ್ನದೇ ಆದಂಥ ವಿಭಿನ್ನವಾದ ರೀತಿಯಲ್ಲಿ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಸೊ ಹಾಗಾಗಿ ನಾವು ಪತ್ರ ಮೋದಿಗೊಂದು ಪತ್ರ ಅನ್ನೋ ಒಂದು ಪತ್ರ ಚಳುವಳಿಯ ಮುಖಾಂತರ ನಾವು ಈ ಒಂದು ಹೋರಾಟ ಅಂತ ಹೇಳ್ಬೋದು, ಇದನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಮುಂದಿನಿಂದಲೇ ಇದು ಯಾವ್ಯಾವ ಆಯಾಮಗಳಿಗೆ ತಿರುಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ನಾವು ಹೋಗ್ಬಿಟ್ಟು ಎಲ್ಲೋ ಸುಪ್ರೀಂ ಕೋರ್ಟಲ್ಲೆಲ್ಲ ಕೇಸ್ಗಳು ಹಾಕ್ಕೊಂಡು ಅಲ್ಲೆಲ್ಲ ನಾವು ದೊಡ್ಡ ಮಟ್ಟದಲ್ಲೆಲ್ಲವ ಮಾಡಲಿಕ್ಕೆ ಚಾಲಕರು ದಿನನಿತ್ಯ ದುಡ್ಕೊಂಡು ಅಂಥ ಪರಿಸ್ಥಿತಿನೇ ಜಾಸ್ತಿ ಇದೆ. ಯಾರೋ ತಿಳಿದಿರೋ ಅಂಥವ್ರು ಬುದ್ಧಿವಂತರನ್ನ ಒಂದಿಷ್ಟು ಜನ ನಂಬ್ಕೊಂಡು ಏನೋ ಮುಂದೆ ಬಿಟ್ಕೊಂಡು ಏನೋ ಮಾಡ್ತಾರೆ ಅಂದರೆ ಅವರು ಕೂಡ ಮಾಡಲ್ಲ. ಎಲ್ಲರೂ ಕೂಡ ತಿಪ್ಪೆಯಲ್ಲಿ ಸಗಣಿ ಸಾರಿಸುವಂಥ ಕೆಲಸದಲ್ಲಿ ಮುಂದಾಗ್ತಾ ಇದ್ದಾರೆ. ಸೊ ಹಾಗಾಗಿ ಈ ರಾಜ್ಯದಲ್ಲಿ ಸ್ವಾಭಿಮಾನಿ ಇಟ್ಕೊಂಡಿರೋ ಅಂಥವ್ರು ಒಂದಿಷ್ಟು ಜನ ಚಾಲಕರುಗಳಿದ್ದಾವೆ, ಒಂದಿಷ್ಟು ಸಂಘಟನೆಗಳಿದ್ದಾವೆ. ಅಂಥವ್ರು ನಾವೆಲ್ಲರೂ ಕೂಡ ಖಂಡಿತವಾಗೂ ಇನ್ಮೇಲೆ ವಿಭಿನ್ನವಾದಂತಹ ಒಂದು ಹೋರಾಟ ಮತ್ತು ವಿಭಿನ್ನವಾದಂಥ ಒಂದು ಈ ಪತ್ರ ಅಭಿಯಾನದ ಮುಖಾಂತರ ಇನ್ನು ಮೇಲೆ ಬೇರೆ ಬೇರೆಯ ಚಾಲನೆಯನ್ನು ನಾವು ಕೊಡಬೇಕು ಅಂತ ಹೇಳಿ ಡಿಸೈಡ್ ಆಗಿದ್ದೀವಿ. ಸೊ ಹಾಗಾಗಿ ತಾವೆಲ್ಲ ಚಾಲಕರು ಕೂಡ ಪೋಸ್ಟ್ ಆಫೀಸಲ್ಲಿ ತಮ್ಮ ಮೋದಿಗೊಂದು ಪತ್ರನ ಚಳುವಳಿನ ಇವತ್ತಿಗೆ ಮಾತ್ರ ಶುರು ಮಾಡಿರೋಂಥದ್ದು ಮೋದಿಜಿಯವ್ರಿಗೆ. ಇದರ ಹೋರಾಟ ಇದು ಬರೀ ಪತ್ರಕ್ಕೆ ಮಾತ್ರ ಸೀಮಿತವಾಗಿರಲ್ಲ. ಪತ್ರ ಅಭಿಯಾನ ಶುರು ಮಾಡಲಿಕ್ಕೆ ಒಂದು ಹೋರಾಟದ ಒಂದು ಪ್ರತಿರೂಪ ಇದು. ಸೊ ಮಾಡ್ತಾಯಿದ್ದೀವಿ. ನಾಳೆಯಿಂದ ಬೇರೆ ಬೇರೆ ನಿಟ್ಟಿನಲ್ಲಿ ಯಾವ್ಯಾವ ಭಾಗದಲ್ಲಿ ಹೋರಾಟಗಳಾಗುತ್ತೋ, ವಿಧಾನಸೌಧ ಹತ್ರ ಆಗುತ್ತೋ, ಸಾರಿಗೆ ಮಂತ್ರಿಗಳು ಮನೆ ಮುಂದೆ ಆಗುತ್ತೋ ಅಥವಾ ಕಮಿಷನರ್ ಮನೆ ಮುಂದೆ ಆಗುತ್ತೋ, ಆಫೀಸ್ ಮುಂದೆ ಆಗುತ್ತೋ, ಹೇಳಲಿಕ್ಕಾಗಲ್ಲ. ಯಾವ ಮಟ್ಟದಲ್ಲಿ ಬೇಕಾದ್ರೂ ಆಗ್ಬೋದು.
ಸೊ ಹಾಗಾಗಿ ಈ ಒಂದು ಪತ್ರ ಅಭಿಯಾನನ ನಾವು ಶುರು ಮಾಡ್ತಾ ಇದ್ದೀವಿ. ತಾವೆಲ್ಲ ಚಾಲಕರು ಕೂಡ ನಿಮ್ಮದೇ ಆಗಿರೋಂಥ ನಿಟ್ಟಿನಲ್ಲಿ ನಿಮ್ಗೆ ಯಾವ ರೀತಿಯ ಹೋರಾಟ, ಯಾಕಂದರೆ ಹೋರಾಟ ಅನ್ನೋಂಥದ್ದು ತುಂಬ ಬಹುಮುಖ್ಯವಾಗಿ ಇವಾಗಿದೆ. ಇವಾಗ ಬಿಟ್ಟರೆ ಬೈಕ್ ಟ್ಯಾಕ್ಸಿಯ ಅಧಿಕೃತವಾಗಿ ಮಾಡಿಕೊಡೋವಂಥದ್ರಲ್ಲಿ ಈ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ತುಂಬ ಅವರಿಗೆ ಒತ್ತು ಕೊಟ್ಕೊಂಡು ಮಾಡೋವಂಥ ಕೆಲಸನ ಮಾಡ್ತಾ ಇದೆ. ಸೊ ಹಾಗಾಗಿ ಇದ್ಯಾವುದಕ್ಕೂ ಕೂಡ ಇದೆಲ್ಲ ವಿಚಾರಗಳು ಕೂಡ ಎಡೆಮುರಿ ಕಟ್ಟಲಿಕ್ಕೆ ನಮ್ಮ ಎಲ್ಲ ರಾಜ್ಯದ ಚಾಲಕರು ಕೂಡ ಒಂದಾಗಬೇಕು. ಮತ್ತು ತಮ್ಮದೇ ಆದಂಥ ಹೋರಾಟಗಳು ಯಾವುದೇ ಸಂಘಟನೆಗಳು ಕರೀಲಿ, ಪ್ರತಿಯೊಬ್ಬರು ಕೂಡ ಹೋಗಿ ಬೆಂಬಲ ಸೂಚಿಸಿ ಆ ಹೋರಾಟನ ಪ್ರತಿಯೊಬ್ಬರು ಯಾವುದೇ ರೀತಿ ಹೋರಾಟ ಮಾಡಲಿ ಎಲ್ಲದನ್ನೂ ಕೂಡ ಆ ಹೋರಾಟಕ್ಕೆ ಬೆಂಬಲ ಸೂಚಿಸ್ಬೇಕು. ಮತ್ತು ಇತ್ತೀಚೆಗೆ ನಮ್ಮ ಕೆಲವು ಸಂಘಟನೆಗಳು ರ್ಯಾಪಿಡೋ ಅನ್ಇನ್ಸ್ಟಾಲ್ ಮಾಡೋದ್ರ ಮುಖಾಂತರ ಕೂಡ ಹೋರಾಟ ಮಾಡಿದ್ದಾರೆ. ಖಂಡಿತವಾಗೂ ನಾಳಿಂದ ಪ್ರತಿಯೊಬ್ಬರು ನಾವಂತೂ ಯಾರೇ ಹೋರಾಟ ಮಾಡಲಿ ಅದೆಲ್ಲದನ್ನೂ ಕೂಡ ಮಾಡಲಿಕ್ಕೆ ನಾವು ಕೂಡ ಸಿದ್ಧರಿದ್ದೀವಿ. ನಮ್ಮ ಸಂಘಟನೆಯಲ್ಲೂ ಕೂಡ ನಾವು ಎಲ್ಲ ವಿಚಾರವಂತಿಗಳನ್ನ ತಿಳಿಸಿ ರ್ಯಾಪಿಡೋಯಿಂದಲೇ ಈ ಬೈಕ್ ಟ್ಯಾಕ್ಸಿ ಈ ಲೆವೆಲಿಗೆ ಬಂದಿರೋದ್ರಿಂದ ನಮ್ಮ ನೇರವಾದ ಮೊದಲನೇ ಟಾರ್ಗೆಟ್ ರ್ಯಾಪಿಡೋನೇ ಆಗಿರ್ತದೆ. ಸೊ ಹಾಗಾಗಿ ಅದರ ವಿರುದ್ಧವಾಗಿ ಅನ್ಇನ್ಸ್ಟಾಲ್ ಅಭಿಯಾನನೂ ಕೂಡ ನಾಳೆಯಿಂದ ಕೈಗೆತ್ಕೊತಾ ಇದ್ದೀವಿ. ಇವತ್ತು ಪತ್ರ ಅಭಿಯಾನ ಮುಖಾಂತರ ಮೋದಿಗೊಂದು ಪತ್ರ ಅಂತ ಹೇಳಿ ನಾವು ಶುರು ಮಾಡಿದ್ದೀವಿ, ಚಾಲನೆ ಕೊಟ್ಟಿದ್ದೀವಿ ಈ ಹೋರಾಟಕ್ಕೆ ಮೊದಲನೇ ದಿನದಲ್ಲಿ. ಧನ್ಯವಾದ. ನಮಸ್ಕಾರ. ಆದರೆ ನಮ್ಮೆಲ್ಲ ಚಾಲಕರು ಒಂದಲ್ಲ ಒಂದು ರೀತಿಯಲ್ಲಿ ವಿಭಿನ್ನವಾಗಿ ಒಂದು ಹೋರಾಟ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಯವರಿಗೆ ಮೋದಿಗೊಂದು ಪತ್ರ ಅಂತೇಳಿ ಈ ಒಂದು ಕಾನ್ಸೆಪ್ಟನ್ನು ಹಿಡ್ಕೊಂಡು ಒಂದು ಪೋಸ್ಟ್ ಆಫೀಸಲ್ಲಿ ಒಂದು ಕಾರ್ಡನ್ನು ಹಾಕ್ತಾಯಿದ್ವಿ. ಪ್ರತಿಯೊಬ್ಬ ಚಾಲಕರು ಯಾವುದೇ ಒಂದು ಹೋರಾಟ ಮತ್ತೊಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ಚಾಲಕರು ಭಾಗವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಆ ಸಂಘಟನೆಗಳು ವಿಭಿನ್ನವಾದಂಥ ರೀತಿಯಲ್ಲಿ ಹೋರಾಟವನ್ನು ಕರೆ ಕೊಟ್ಟಿದ್ದಾರೆ. ಕಾರಣಕ್ಕೂ ಕೂಡ ಇದು ನಿಲ್ಲಬಾರದು. ವಿಭಿನ್ನವಾಗಿ ಒಂದು ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ನಮ್ಮೆಲ್ಲ ಚಾಲಕರು ಕೂಡ ಮಾಡಬೇಕು ಅಂತೇಳಿ ನನ್ನ ಮುಖಾಂತರ ನಮ್ಮೆಲ್ಲ ಚಾಲಕರಿಗೂ ಕೂಡ ಕೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ. ನಮಸ್ಕಾರ. ಎಲ್ಲ ರ್ಯಾಪಿಡೋ ಬೈಕ್ ವಿರುದ್ಧ ಎಲ್ಲ ನರೇಂದ್ರ ಮೋದಿ ಒಂದು ಪತ್ರ ಬರೆಯೋ ಅಭಿಯಾನ ಮಾಡಬೇಕು. ನಿಮ್ಮ ಅನಿಸಿಕೆಯಲ್ಲಿ ಬರೆದ್ಬಿಟ್ಟು ನಿಮ್ಮ ಹೆಸರು ಹಾಕಿ. ರ್ಯಾಪಿಡೋ ಬೈಕ್ ವಿರುದ್ಧ
ನಿಮ್ಮ ಅನಿಸಿಕೆ ಬರೆದ್ಬಿಟ್ಟು ಪೋಸ್ಟ್ ಬುಕ್ ಹಾಕ್ಬಿಡೋದು. ನಿಮ್ಮ ಡೀಟೇಲ್ಸ್ ಬರೀರಿ, ನಿಮ್ಮ ಹೆಸರು, ಫೋನ್ ನಂಬರು, ಮತ್ತು ನಿಮಗೆ ಬೈಕ್ ಟ್ಯಾಕ್ಸಿಯಿಂದ ಏನು ಅನ್ಯಾಯ ಆಗಿದೆ ಅಷ್ಟೇ. ಜಸ್ಟ್ ತೊಗೊಂಡೋಗಿ ಹಾಕಿ, 2 ನಿಮಿಷದ ಕೆಲಸ. ಇವತ್ತು ನಾವು ನೀವೆಲ್ಲ ಪಡ್ಕೊಳ್ಳೋ ಕಷ್ಟಕ್ಕೆ ನ್ಯಾಯ ಇಲ್ಲೇ ಹಾಕಿ, ಬರೆದ್ಬಿಟ್ಟು ಹಾಕಿ ಬರೀ ಹಂಗೆ ಮುಂದೆ 2 ನಿಮಿಷದ ಕೆಲಸ ಅಣ್ಣ. ನೋಡಿ, ಆಟೋದಲ್ಲೇ ಇರ್ರಿ, ನೀವು ಆಟೋದಲ್ಲೇ ಇರಬೇಕು. ಬರೆದ್ಬಿಟ್ಟು ಹಾಕಿ ಅಣ್ಣ, ನಾವು ನೀವೆಲ್ಲ ಪಡ್ತಿರೋ ಕಷ್ಟಕ್ಕೆ ನೆಮ್ಮದಿ ಆಗಬೇಕು ಅಂದ್ರೆ ಬರಿಬೇಕು ನೀವು. ರ್ಯಾಪಿಡೋ ಬೈಕ್ ವಿರುದ್ಧ ಮೋದಿಗೊಂದು ಪತ್ರ ಅಂತ ನೀವೊಂದು ಬರೀಬೇಕಷ್ಟೇ. ಅಡ್ರೆಸ್ ಬರೆದಿದ್ದೀನಿ, ಬರೆದ್ಬಿಟ್ಟು ಹಾಕಿ ಅಣ್ಣ. ರ್ಯಾಪಿಡೋ ವಿರುದ್ಧ ಬರೀಬೇಕು, ಹಾಕ್ಬೇಕು. ಬರ್ದ್ಬಿಟ್ಟು ಲೆಟ್ರ್ ಹಾಕೋಣ, ನಿನ್ನ ಹೆಸರು, ನಿನ್ನ ಡೀಟೇಲ್ಸ್ ಹಾಕಿ ಪೋಸ್ಟ್ ಆಫೀಸ್ಗೆ ಹಾಕ್ಬಿಡಿ. ಹೇಳ್ಬಾ ಇಲ್ಲ ಅಣ್ಣ. ಕೊಡಿ ಅಣ್ಣ, ಬೈಕ್ ಟ್ಯಾಕ್ಸಿಯಿಂದ ಏನೇನಾಗ್ತಾಯಿದೆ ಗೊತ್ತು, ಸುಮ್ಮನೆ ಒದ್ದಾಡೋದಲ್ಲ. ನಿನ್ನ ಡೀಟೇಲ್ಸು, ನಿನ್ನ ಹೆಸರು, ನಿನ್ನ ಫೋನ್ ನಂಬರು, ಏನು ಕಷ್ಟ ಏನು ತೊಂದರೆ ಇದೆ, ನಿನಗೆ ಏನು ಕಷ್ಟ ಇದೆ ಬೈಕ್ ಟ್ಯಾಕ್ಸಿದು, ಇದು ಬರೆದು 2 ನಿಮಿಷಕ್ಕೆ ಹಾಕಿದ್ರೆ ನಮ್ಮ ಕೆಲಸ ಆಗ್ತದೆ. ಎಲ್ಲ ನಮ್ಗೆ ಒಳ್ಳೇದಂದ್ರೆ ನೋಡಿ, ಇಷ್ಟು ಚೆನ್ನಾಗಿ ಹೇಳ್ತಿದ್ದೀವಲ್ವಾ ಕೊಡು, ಕೊಡಿ ಅಣ್ಣ. ಬರೆದು ಹಾಕ್ಬೇಕಣ್ಣ ನಿನ್ನ ಡೀಟೇಲ್ಸು, ನಿನ್ನ ಹೆಸರು, ನಿನ್ನ ಫೋನ್ ನಂಬರ್, ನಿನ್ನ ವಿಳಾಸ. ಇಲ್ಲಿ ನಿನಗೆ ಏನು ತೊಂದರೆ ಆಗ್ತದೆ ಒಂದು ಆಂದೋಲನ ಬರ್ಬಿಟ್ಟು 2 ನಿಮಿಷ ಫೋಟೋ ಅಲ್ಲಿ ಹಾಕ್ಬಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಣ. ಅಡ್ರೆಸ್ ಬರ್ದಿದ್ದೀವಿ, ಪೋಸ್ಟ್ ಆಫೀಸ್ ನರೇಂದ್ರ ಮೋದಿ ಐತೆ ನೋಡಿ, ಇಲ್ಲ ಆಯ್ತು ಹಾಕ್ರಿ. ಹಾಂ, ಎಲ್ಲಿ ಬೇಕಾದ್ರೆ ಹಾಕಿ. ನರೇಂದ್ರ ಮೋದಿ ಅವ್ರಿಗೆ ಒಂದು ಅಣ್ಣ, ಪತ್ರ ಬರೀತಾ ಇದು ನಿಮ್ಮ ಹೆಸರು, ನಿಮ್ಮ ಡೀಟೇಲ್ಸು, ನಮ್ಗೆ ಆಗ್ತಿರೋ ತೊಂದರೆಗಳು ನಿಮ್ಮ ವಿಳಾಸ ಎಲ್ಲ ಬರೀರಿ. ಬರ್ದ್ಬಿಟ್ಟು ಹಾಕಿ ಅಷ್ಟೇ, ಎಲ್ಲ ಬರ್ದಿದ್ದೀವಿ. ಮತ್ತೆ ನಿಮಗೆ ಬೈಕ್ ಟ್ಯಾಕ್ಸಿಯಿಂದ ಏನು ಅನ್ಯಾಯ ಆಗ್ತಿದೆ ಅದು ಸಮಸ್ಯೆ ಬರ್ದ್ಬಿಟ್ಟು ಆಗ್ತಿದೆ ಅಂತ ಬರ್ದು ಹಾಕಿ. ತಗೊಂಡೋಗಿ ಹಾಕೋಣ. ನೀವು ಕೈ ಮುಗಿತೀನಿ, ಪೋಸ್ಟ್ ಬುಕ್ ಯಾಕೆಂದ್ರೆ ಎಲ್ಲ ಡ್ರೈವರ್ ನೋಡಿ, ಜಸ್ಟ್ 2 ನಿಮಿಷದ ಕೆಲಸ ಮೋದಿಜಿ ಅವ್ರಿಗೂ ತಲುಪುತ್ತೆ, ಮಾಡ್ತೀವಿ. ಕೈ ಜೋಡಿಸ್ಬೇಕಷ್ಟೇ ಪ್ರತಿಯೊಬ್ಬರು. ಇದೆಲ್ಲ ನೀವು ನರೇಂದ್ರ ಮೋದಿ ಅವರಿಗೆ ಬರೆದ್ಬಿಟ್ಟು ವಿಷಯ ಪ್ರೈಮ್ ಮಿನಿಸ್ಟರ್ ಬರೀತಾರ ಲೆಟ್ರು. ಚಾಲಕರು ಬೈಕ್ ಟ್ಯಾಕ್ಸಿ ಸರ್ಕಾರಕ್ಕೆ ಏನು ಮಾಡೋಕ್ಕಾಗಲಿಲ್ಲ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಬೇಕು ಅಂತೇಳಿ ಮಾಡ್ತಾರದಣ್ಣ. ನಿಮ್ಮ ಕೈ ಮುಗಿದು ಬೇಡ್ಕಂತೀನಿ, ಬೈಕ್ ಟ್ಯಾಕ್ಸಿ ನಿಲ್ಲಿಸೋದಕ್ಕೆ ನೀವೆಲ್ಲ ಸಾಥ್ ಕೊಟ್ಟರೆ ಮಾತ್ರನೇ ಆಗೋದು. ಅಣ್ಣ, ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಮಾಡ್ತಾಯಿದ್ದೀವಿ. ನಿಮ್ಮ ಡೀಟೇಲ್ಸು, ನಿಮ್ಮ ಏನು ವಿಳಾಸ ಎಲ್ಲ ಇದು ಬರೆದ್ಬಿಟ್ಟು ನಿಮ್ಮ ಹೆಸರು, ಹಿಂದೆಗಡೆ ಏನು ಅನ್ಯಾಯ ಆಗ್ತದೆ ನಿಮಗೆ, ಏನು ಅನ್ಯಾಯ ಆಗ್ತದೆ ಅದು ಬರೆದು 2 ನಿಮಿಷ ಹಾಕ್ಬಿಡೋಣ ಸರ್. ನೀವು ಹೋರಾಟಕ್ಕೆ ಬರಬೇಡ್ರಿ. ಏನು ಅನ್ಯಾಯ ಆಗ್ತದೆ, ಎಲ್ಲರೂ ಡ್ರೈವರ್ಗಳೇ ಅಲ್ವಾ, ಸುಮ್ಮನೆ ಕೂತ್ಕೊಂಡು ಮಾತಾಡೋದಲ್ಲ. ನಾವು ಫೀಲ್ಡ್ಗೆಲ್ಲ ಕೆಲಸ ಮಾಡ್ತಾಯಿದ್ದೀವಿ, ದಯವಿಟ್ಟು ಮಾಡಿರಿ. ಹಂಗಲ್ಲ, ಕೌಂಟ್ ಅವ್ರು ಕೌಂಟ್ ಮಾಡ್ಕೊ ಒಟ್ಟಿಗೆ ತೊಗೊಂಡ್ಬಂದಿರಿ. ತಗೊಂಡು ಹೋಗ್ತಾರೆ ಅಲ್ಲ, ಅವ್ರ ಕೈ ಕೌಂಟ್ ಮಾಡಿಕೊಡ್ಲಿ. ಅದೇ ಎಷ್ಟಿರುತ್ತೆ ಅದು ಕೇಳಿ, ಅದೆಷ್ಟಿರುತ್ತೆ, ಅದೆಷ್ಟಿರುತ್ತೆ ಕೇಳಿ. ಅದು ಮಾಡ್ಬಿಟ್ಟು ಅಣ್ಣ, ಸಂಘಟನೆಗಳವರೆಲ್ಲ ಸೇರ್ಕೊಂಡು ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಲೆಟ್ರ್ ಬರಿತಾ ಇದ್ದೀವಿ. ಇದನ್ನು ತೊಗೊಳ್ಳಿ, ಅಡ್ರೆಸ್ ಬೈಕ್ ಟ್ಯಾಕ್ಸಿ ನಿಲ್ಲಿಸ್ರಿ ನಮಗೆ ಅಂತ. ನಿಮ್ಮ ಮನೆ ಮಕ್ಳಿಗೆ ಯಾರು ಕೊಟ್ಟರೆ ನಿಮ್ಮ ಸಮಸ್ಯೆನ ಇಲ್ಲಿ ಬರೆದುಬಿಟ್ಟು ನಿಮ್ಮ ಅಡ್ರೆಸ್ಸು ಹಾಕ್ಬಿಟ್ಟು ಜಸ್ಟ್ ಎಲ್ಲರೂ ಡ್ಯೂಟಿ ಮಾಡ್ಬೇಕಾದ್ರೆ ಪೋಸ್ಟ್ ಆಫೀಸ್ ಬಾಕ್ಸಲ್ಲಿ ಹಾಕ್ರಿ. ಬೇಗ 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 ಆಯಿತಾ? ಬೇಗ ಸಾಕು. ಅಣ್ಣ, ಮೋದಿಗೊಂದು ಪತ್ರ ಅಂತೇಳಿ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ನಾವು ಎಲ್ಲ ಬರ್ತಾ ಇದ್ದೀವಿ. ಒಂದು 5,000 ಲೆಟ್ರು. ಇದ್ರ ಮ್ಯಾಟ್ರ್ ಬರೆದ್ಬಿಟ್ಟು ಎಲ್ಲರೂ ಅದರಿಂದಲೇ ಅನ್ನ ತಿನ್ನೋದು ನಾವು. ಬನ್ನಿ ಬಾ ಉಸ್ಮಾನ್, ಪಕ್ಕಕ್ಕೆ ಮಿಂಟು ಬನ್ನಿ. ಅಣ್ಣ, ಇಡೀ ಬೆಂಗಳೂರಲ್ಲಿರೋ ಎಲ್ಲ ಸಂಘಟನೆಯವ್ರು ಸೇರ್ಕೊಂಡು ಒಂದು 5,000 ಮೇಲೆ ಲೆಟ್ರ್ ಬರೀಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಮೋದಿಗೊಂದು ಪತ್ರ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ನಮಗೀಗಾಗಿರೋ ಸಮಸ್ಯೆಗೆ. ಸೊ ಅದಕ್ಕೆ ನಿಮ್ಮ ಅಡ್ರೆಸ್ ಇಲ್ಲಿ ಬರೆದು ಇಲ್ಲಿ ಬರೆದಿದ್ದೀವಿ, 2 ಅಡ್ರೆಸ್ಸು. ನಿಮ್ಮ ಸಮಸ್ಯೆಗಳನ್ನ ಬರೆದು ಯಾವಾಗಾದ್ರೂ ಫ್ರೀ ಟೈಮಲ್ಲಿ ಪೋಸ್ಟ್ ಬಾಕ್ಸ್ ಎಲ್ಲಿ ಕಾಣುತ್ತೆ ಆ ಬಾಕ್ಸಲ್ಲಿ ಇದನ್ನು ಹಾಕಂತ ಅಷ್ಟೇ ಹಾಕೋದು. ಹಾಂ, ಇಲ್ಲಿ ನಿಮ್ಮ ಅಡ್ರೆಸ್ ಹೆಸರು, ಇಲ್ಲಿ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಮಕ್ಳಿಗೆ ಯಾರಿಗಾರು ಹೇಳಿದ್ರೆ ಬರೀತಾರೆ. ಯಜಮಾನ್ರೆ, ಮೋದಿಗೊಂದು ಪತ್ರ ಅಂತ ಮಾಡ್ತಾಯಿದ್ದೀವಿ. ಇಡೀ ಎಲ್ಲ ಬೆಂಗಳೂರಿನ ಸಂಘಟನೆಯವರು ಸರ್ನಾ, ಚಾಲಕರೆಲ್ಲರೂ ಇಲ್ಲಿ ನಿಮ್ಮ ಅಡ್ರೆಸ್ ಬರ್ಸಿ, ಮಕ್ಳಿಗೆ ಹೇಳಿದರೆ ನಿಮ್ಮ ಸಮಸ್ಯೆಗಳನ್ನ ಇಲ್ಲಿ ಬರೆದು ಹಾಕ್ಸಿ, ಪೋಸ್ಟ್ ಕಾರ್ಡಲ್ಲಿ ಹಾಕಿ ಸರ್ನಾ. ಏಯ್ ಅಜ್ಜ 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 ಉತ್ತರಪ್ಪ ಅಣ್ಣ, ಇಸ್ಕೊಂಡ್ರಾ? ಹಾಂ, ತೊಗೊಂಡ್ರಣ್ಣ. ನೋಡಿ, ಬಿಸಾಕಕ್ಕೆ ಹೋಗ್ಬೇಡಿ ಆಯಿತಾ? ನಿಮಗೆ ಯಾವಾಗ ಆಗುತ್ತೆ ಅವಾಗ ಮಾಡಿ. ನೀವು ಇವಾಗಲೇ ಮಾಡಬೇಕು ಅಂತಿಲ್ಲ, ಇಲ್ಲಾಂದರೆ ನಾವು ಬದುಕೋಕ್ಕಾಗಲ್ಲ. ಅಣ್ಣ, ಆಟೋ ಸಂಘಟನೆಯವರೆಲ್ಲ ಸೇರಿಕೊಂಡು ಮೋದಿಗೊಂದು ಪತ್ರ ಅಂತ ಮಾಡ್ತಾಯಿದ್ದೀವಿ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ. ಇದು ತೊಗೊಳ್ಳಿ ಲೆಟ್ರು, ಪೋಸ್ಟ್ ಬಾಕ್ಸಲ್ಲಿ ಹಿಂದೆಗಡೆ ಬರೆದುಬಿಟ್ಟು ಸಮಸ್ಯೆ ಹಾಕಿ, ಆಚೆ ಬಿಸಾಕಕ್ಕೆ ಹೋಗ್ಬೇಡಿ.